ಕೊನೆಗೂ ಕೇಂದ್ರ ಸರ್ಕಾರದಿಂದ 2026 IAS ಹುದ್ದೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ 24 ಫೆಬ್ರವರಿ 2026 ಕೊನೆಯ ದಿನಾಂಕ ಆಗಿರತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು ಅಪ್ಲಿಕೇಶನ್ ಪ್ರಾರಂಭ ಆಗಿರುವಂತ ಡೇಟ್ 4/2/2026 ಅಪ್ಲಿಕೇಶನ್ ಪ್ರಾರಂಭ ಆಗಿರುವಂತ ದಿನಾಂಕ ಆಗಿರತ್ತೆ. ಅಪ್ಲಿಕೇಶನ್ ಕೊನೆಯ ದಿನಾಂಕ 24/2/2026. ಅದು ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ, ಅಪ್ಲಿಕೇಶನ್ ಹಾಕುವಂತ ಕೊನೆಯ ದಿನಾಂಕ. ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ನೋಡಿ, ಇದು upsc.gov.in ಗೆ ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಈಗಾಗಲೇ ಗೊತ್ತಿರಬಹುದು ತುಂಬಾ ಜನ IAS ಗೋಸ್ಕರನೇ ಸ್ಟಡಿ ಮಾಡ್ತಾ ಇರ್ತಾರ. ಯಾವ ಒಂದು ಪರೀಕ್ಷೆ ಮೂಲಕ IAS ಆಗ್ತಾರೆ, ಅದಕ್ಕೆ ಸಂಬಂಧಪಟ್ಟ ಪಠ್ಯಕ್ರಮ, ಯಾವ ಸ್ಟಡಿ ಮಾಡಬೇಕು, ಹೆಂಗ್ ಸ್ಟಡಿ ಮಾಡಬೇಕು ಅಂತೆಲ್ಲ ಗೊತ್ತಿರಬೇಕು. ನೀವೇನಾದ್ರೂ ಕನ್ನಡ ಸಿಲೆಬಸ್ ತಕೊಂಡು ಓದ್ಕೋತ ಕೂತ್ರೆ IAS ಗೆ ಸಂಬಂಧಪಟ್ಟಂತೆ ಪಾಸ್ ಆಗೋದಿಲ್ಲ ಅನ್ಸತ್ತೆ. ದಯವಿಟ್ಟು ಅದಕ್ಕೆ ಏನ್ ತಕ್ಕಂತೆ ಇರತ್ತೆ ಅಷ್ಟೇ ಸ್ಟಡಿ ಮಾಡಿ. IAS ಓದ್ತಾನೆ ಅಂತ ಹೇಳೋದು ಈ ಒಂದು RRB ರೈಲ್ವೆ ಇಲಾಖೆದು ಸ್ಟಡಿ ಮಾಡ್ಕೊತ್ಕೊಂಡಿರೋದು. IAS ಓದ್ತಾನೆ ಅಂತ ಹೇಳೋದು UPSC ಎಕ್ಸಾಮ್ ಪಾಸ್ ಆಗ್ತಾನೆ ಅಂತ ಹೇಳೋದು ಕಾನ್ಸ್ಟೇಬಲ್ದು ಬುಕ್ ಅನ್ನ ಹಿಡ್ಕೊಂಡ್ಕೊಂಡಿರೋದು. ಹಂಗಾದ್ರೆ ನೀವು ಈ ಒಂದು ಪರೀಕ್ಷೆ ಪಾಸ್ ಆಗೋದೇ ಇಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ಅದು ಹೇಳೋದು ಬಿಡಿ, ಟೋಟಲ್ ಆಗಿ ಇಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ, ಯಾವ ರೀತಿಯ ನೇಮಕಾತಿ, ಮತ್ತೆ 2021, 22, 24 ಈ ಒಂದು ಪೋಸ್ಟ್ ಎಷ್ಟಿತ್ತು, ಮತ್ತೆ ಈ ಒಂದು ವರ್ಷದಲ್ಲಿ ಹೆಂಗ ನೇಮಕಾತಿ ಮಾಡ್ತಾರೆ, ಅರ್ಧ ಶುಲ್ಕ ಎಷ್ಟು, ಆಯ್ಕೆ ಪ್ರಕ್ರಿಯೆ, ಪ್ರತಿಯೊಂದು ಮಾಹಿತಿ ಇರತ್ತೆ ನೋಡಿ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಇವತ್ತೇ ಅಧಿಸೂಚನೆ ಆಗಿರತ್ತೆ, ಇವತ್ತೇ ಅಪ್ಲಿಕೇಶನ್ ಹಾಕಿ. ಮತ್ತೆ ಇನ್ನೊಂದು ಕೊನೆಯ ದಿನಾಂಕದೊಂದು ಅಪ್ಲಿಕೇಶನ್ ಹಾಕಕ್ ಹೋದ್ರೆ ಸರ್ವ್ ತುಂಬಾ ಡೌನ್ ಇರತ್ತೆ. ಅಪ್ಲಿಕೇಶನ್ ಹಾಕೋದು ಕೂಡ ತಗೊಳ್ಳೋದಲ್ಲ, ಬೇಗ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಿ ನೋಟಿಸ್ ಆಗಿರೋದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಭಾರತೀಯ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕೇಂದ್ರ ಲೋಕಸೇವಾ ಆಯೋಗದಿಂದ. ಕರ್ನಾಟಕದಲ್ಲಿ KPSC ಯಾವ ರೀತಿಯಾಗಿದೆಲ್ಲ ಅದೇ ರೀತಿಯಾಗಿ UPSC ಅದು ಕೊನೆಯ ಪರೀಕ್ಷೆ. ಇದು ಅತಿ ಉನ್ನತ ಪರೀಕ್ಷೆ, ಇದರಿಂದಾನೇ ಅತಿ ದೊಡ್ಡ ದೊಡ್ಡ ಪೋಸ್ಟ್ ಇರತ್ತೆ. IAS, IPS, IFS ಈ ರೀತಿಯಾಗಿ ಇಲ್ಲಿ ಯಾವ್ಯಾವ ಪೋಸ್ಟ್ ಹೆಂಗೆ ಏನು ಅಂತ ಹೇಳಿ ಎಲ್ಲ ಮಾಹಿತಿ ಇರತ್ತೆ. ಇಲ್ಲಿ ನೋಡಿ ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟು ಮತ್ತು ಪೋಸ್ಟ್ಗಳು ವಿವರ ಇಲ್ಲೇ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ 24 ಫೆಬ್ರವರಿ 2026. ಸುಮಾರು 136 ಪೇಜ್ ಅನ್ನ ರಿಲೀಸ್ ಮಾಡಿದ್ದಾರೆ ಅವರು. ಅದರಲ್ಲಿ ಸ್ವಲ್ಪ ಪೋಸ್ಟ್ ಬಗ್ಗೆ ಮಾಹಿತಿ ಇರತ್ತೆ, ಬಟ್ ಅದರಲ್ಲಿ ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಒಂದು ಪರೀಕ್ಷೆ ಯಾವ್ಯಾವ ಆಗ್ತಾರೆ, ಈ ಒಂದು ಪರೀಕ್ಷೆ ಬರೆದ್ರೆ ನೀವು ಯಾವ ಪೋಸ್ಟ್ ಸಿಗತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಗ್ರೂಪ್ A ಪೋಸ್ಟ್, ಅದರಲ್ಲಿ ಕೂಡ IAS ಆಗ್ಬೋದು, ಅದ ನಂತರ ಈ IPS ಪ್ರತಿಯೊಂದು ಪೋಸ್ಟ್ ಇರತ್ತೆ ನೋಡಿ. IAPS, IPS, IAS, IRF ಈ ರೀತಿಯ ಪ್ರತಿಯೊಂದು ಪೋಸ್ಟ್, ಗ್ರೂಪ್ A, ಗ್ರೂಪ್ C, ಗ್ರೂಪ್ D ಈ ರೀತಿಯ ಪ್ರತಿಯೊಂದು ಇರತ್ತೆ. ಈ ಒಂದು ಪರೀಕ್ಷೆ ಬರೆದ್ರೆ ಈ ಎಲ್ಲ ಪೋಸ್ಟ್ ಸಿಗತ್ತೆ. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದಾವಪ್ಪ ಅಂದ್ರೆ ಈ ಒಂದು ವರ್ಷದಲ್ಲಿ ಈ ಕರೆದಿರುವಂತ ಈ ಒಂದು ನೋಟಿಸ್ ದಲ್ಲಿ 933 ಪೋಸ್ಟ್. ಈ ಒಂದು 933 ಪೋಸ್ಟ್ ಇರತ್ತೆ. ಇದು ನಾಗರಿಕ ಸೇವೆಗಳ ಪರೀಕ್ಷೆ. ಈ ಒಂದು ಪರೀಕ್ಷೆ ಬರೋದ್ರೆ ನೀವು IAS ಆಗ್ಬೋದು, IPS ಈ ರೀತಿಯಾಗಿ ಒಂದು ಪೋಸ್ಟ್ ಸಿಗತ್ತೆ. ಎಷ್ಟಿದೆ ಹೇಳಿ, 933 ಪೋಸ್ಟ್ ಇರತ್ತೆ. ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಷ್ಟೇ ಪೋಸ್ಟ್. ಅದು ಆಲ್ ಇಂಡಿಯಾದಲ್ಲಿ 933 ಪೋಸ್ಟ್. ಇನ್ನು ಇದರಲ್ಲಿ ಈ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸರ್ವಿಸಿಗೆ ಸಂಬಂಧಪಟ್ಟಂತೆ ಎಲ್ಲಿ ಏನು ಅಂತ ಹೇಳಿ. ಇದು ನಾನು ಪೂರ್ತಿ ತಿಳಿಸ್ಕೊಡಲ್ಲ, ಯಾಕಂದ್ರೆ 160 ಪೇಜ್ ಇದೆ ನೋಡಿ. ಅದೆಲ್ಲ ತಿಳಿಸ್ಕೊಟ್ರೆ ನಮಗೆ ಒಂದು 50-60 ನಿಮಿಷ ತನಕ ಆಗಬಹುದು. ಬೇಸಿಕ್ ಆಗಿ ತಿಳಿಸ್ಕೊಡ್ತಾನೆ. ಟೋಟಲ್ ಆಗಿ 933 ಅಖಿಲ ಭಾರತದಲ್ಲಿ ಕೆಲಸ. ಸಂಬಳದ ಬಗ್ಗೆ ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ. ಇದು 2026 ಮೊಟ್ಟ ಮೊದಲ ಬಾರಿಗೆ IAS ನೇಮಕಾತಿ ಆಗ್ತಾ ಇದೆ. ಪ್ರತಿ ವರ್ಷನೂ ನೇಮಕಾತಿ ಮಾಡ್ತಾರೆ, ಪ್ರತಿ ವರ್ಷ ನೇಮಕಾತಿ ಆಗತ್ತೆ. ಮತ್ತು ವಯೋಮಿತಿ ಇದಕ್ಕೆ ಸಂಬಂಧಪಟ್ಟಂತೆ 18 ವರ್ಷ ಇರೋದಿಲ್ಲ, 20 ವರ್ಷ ಇರೋದಿಲ್ಲ, 21 ವರ್ಷ ಆಗಿರಬೇಕು. 21 ವರ್ಷದಿಂದ 32 ವರ್ಷ ಅವ್ರು ತಿಳಿಸ್ಕೊಟ್ರಂತ ಮಾಹಿತಿ ಪ್ರಕಾರ ಏಜ್ ಇದು 21ರಿಂದ 32 ವರ್ಷ ತನಕ ಇರಬೇಕಾಗತ್ತೆ. ಇದರಲ್ಲಿ ವಯೋಮಿತಿ ಸಡಿಲಿಕೆ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಮತ್ತೆ ವಿದ್ಯಾರ್ಹತೆ ಪದವಿ ಆಗಿರಬೇಕು, ಯಾವುದೇ ಪದವಿ, BCom, BA, ಅದ ನಂತರ BSc ರೀತಿ ಯಾವುದೇ ಪದವಿ ಆದವರು ಅಪ್ಲಿಕೇಶನ್ ಹಾಕಿ. ಅರ್ಜಿ ಶುಲ್ಕದ ವಿಷಯ, ಇತರೆ ಅಭ್ಯರ್ಥಿಗೆ 100 ರೂಪಾಯಿ, SC/ST ಮಹಿಳೆಯರಿಗೆ, PWBD ಅಭ್ಯರ್ಥಿಗೆ ಶುಲ್ಕನೇ ಇರೋದಿಲ್ಲ. ಆಯ್ಕೆ ಪ್ರಕಾರದಲ್ಲಿ ಇದು ತುಂಬಾ ಮುಖ್ಯವಾದದ್ದು. ಒಂದು ಮೊದಲನೇದಾಗಿ ಮುಖ್ಯ ಪರೀಕ್ಷೆ ಇರತ್ತೆ. ಈ ಒಂದು ಮುಖ್ಯ ಪರೀಕ್ಷೆ ಒಂದು ನಡೆಸ್ತಾರೆ, ಅದರಲ್ಲಿ ಕೂಡ ಇನ್ನೊಂದು ಪರೀಕ್ಷೆ, ಮುಖ್ಯ ಪರೀಕ್ಷೆ ಆದ ನಂತರ ಪೂರ್ವಭಾವಿ ಪರೀಕ್ಷೆ ಇರತ್ತೆ.
ಇದ ನಂತರ 2ನೇ ಟೆಸ್ಟ್ ಇದು ಎಲ್ಲ ಪಾಸ್ ಆಗ್ಬೇಕು. ಅದ ನಂತರ ವೈದ್ಯಕೀಯ ಪರೀಕ್ಷೆ ಕೂಡ ಇರತ್ತೆ, ಸಂದರ್ಶನ ನಡೆಸ್ತಾರೆ. ಈ ಒಂದು 4 ಪ್ರಕ್ರಿಯೆಯಲ್ಲಿ ಪಾಸ್ ಆದ್ರೆ ಆಮೇಲೆ ನಿಮ್ಗೆ ಪೋಸ್ಟಿಂಗ್ ಸಿಗತ್ತೆ. ಅಷ್ಟೇ ಇರೋದಿಲ್ಲ, ಇನ್ನಿತರ ಕೂಡ ಟೆಸ್ಟ್ ಇರತ್ತೆ. ಇದರಲ್ಲಿ ಕೊಟ್ಟಿರುವಂತ ಮಾಹಿತಿ ಇಷ್ಟು. ಇನ್ನು 2000 ಹಿಂದಿನ ವರ್ಷದಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. 2020ರಿಂದ ಸ್ವಲ್ಪ ನೋಡಿ. 2020ರಲ್ಲಿ ಎಷ್ಟು ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ರು? ಸುಮಾರು 796 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ರು 2020ರಲ್ಲಿ. ಅದೇ 2021ರಲ್ಲಿ 712 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ರು. 2022ರಲ್ಲಿ 1011 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ರು. ಅದ ನಂತರ 2023ರಲ್ಲಿ 1105 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ರು. ಅದೇ ರೀತಿಯಾಗಿ 2024ರಲ್ಲಿ, ಇದು ವರ್ಷಕ್ಕೆ ಒಂದು ಸರಿ ಮಾತ್ರ ಕರಿತಾ ಇರ್ತಾರೆ, 1056 ಪೋಸ್ಟು. ಇನ್ನು 2025ರಲ್ಲಿ ಅಂದ್ರೆ ಹೋದ ವರ್ಷದಲ್ಲಿ 976 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ರು. ಈಗ ಪ್ರಸ್ತುತ 2026ರಲ್ಲಿ 933 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ನೋಡಿ, ಮೊದಲಿಗೆ 700, ಅದ ನಂತರ 1000, 1100, ಇನ್ನು 900 ಈ ರೀತಿಯಾಗಿ ಕರೆದಿದ್ದಾರೆ. ಇನ್ನು ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಸುಮಾರು 800 ಆಗ್ಬೋದು, 900 ಆಗ್ಬೋದು, ಈ ರೀತಿಯಾಗಿ ಕರೀತಾ ಇರ್ತಾರೆ. ನೋಡಿ, ಇದಕ್ಕೆ ಡಿಗ್ರಿ ಪಾಸ್ ಆಗಿರ್ಬೇಕು. ಯಾವುದೇ ಡಿಗ್ರಿ, ಏನೇ ಡಿಗ್ರಿ ಪಾಸ್ ಆಗಿರ್ಬೇಕು. ಒಟ್ಟಾರೆ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಇಷ್ಟೇ ಪರ್ಸೆಂಟೇಜ್ ಮಾಡಬೇಕು, 60 ಇರಬೇಕು, 99 ಇರಬೇಕು, 90 ಇರಬೇಕು, ಅಥವಾ 100 ಇರ್ಬೇಕಂತ ಏನಿಲ್ಲ. ನೀವು 35 ಆದ್ರೂ ಕೂಡ ಅಪ್ಲಿಕೇಶನ್ ಹಾಕಿ, ಯಾವುದೇ ರೀತಿಯ ತೊಂದರೆ ಇಲ್ಲ. ಬಟ್ ಪರೀಕ್ಷೆ ಇದೆಲ್ಲ ಅದಂತೂ ಕಡ್ಡಾಯ ಪಾಸ್ ಆಗಲೇಬೇಕಾಗತ್ತೆ. ಅದು ಪಾಸ್ ಆಗ್ಬೇಕು. ಅಲ್ಲಿ ಹೈಯರ್ ಸ್ಕೋರ್ ಇದ್ರೆ ಮಾತ್ರ ಸೆಲೆಕ್ಟ್ ಆಗ್ತಾರ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದೇನ್ ನೀವು ಪಾಸ್ ಆಗಿರಲ್ಲ, ಇದು ಯಾವ್ದೇ ನಿಮಗೆ ಅರ್ಧಕ್ಕರ್ಧ ಹಿಡಿತಾರೆ. ಬಟ್ ಇದು ಅಪ್ಲಿಕೇಶನ್ ಹಾಕಿದ ತಕ್ಷಣ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಮಾಡಿದ್ರೆ ಒಳ್ಳೆಯದು. ನೋಡಿ, ಇಷ್ಟು ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು IAS ತುಂಬಾ ಜನ ಕೇಳ್ತಾ ಇದ್ರೆ 2026ರಲ್ಲಿ ಕರೆದ್ರೆ ತಿಳಿಸ್ಕೊಡಿ ಅಂತೇಳಿ ಕರೆದಿದ್ದಾರೆ. ಮಿಸ್ ಅಂತೂ ಮಾಡ್ಕೋಬೇಡಿ. 933 ಪೋಸ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸುಮ್ಮನೆ ಆನ್ಲೈನ್ ಕೇಂದ್ರದಲ್ಲಿ ಅಲ್ಲಿ ಇಲ್ಲಿ ಹೋಗಿ ಕೇಳಕ್ ಹೋಗ್ಬೇಡಿ. ಯಾಕಂದ್ರೆ ಒಬ್ಬೊಬ್ರಿಗೆ ಗೊತ್ತಿರೋದಿಲ್ಲ, ಒಬ್ಬೊಬ್ರು ಅಪ್ಲಿಕೇಶನ್ ಹಾಕೋದೇ ಮನಸ್ಸೇ ಇರೋದಿಲ್ಲ. ಅವ್ರಿಗೆ ಅಮೌಂಟ್ ಬೇಕಾಗಿದ್ರು ಕೂಡ ಆ ರೀತಿ ಮಾಡ್ತಾರೋ, ಅಥವಾ ಅಮೌಂಟ್ ಬೇಡ ಅಂದ್ರೆ ಆ ರೀತಿ ಮಾಡ್ತಾರೋ, ಒಂದು ಗೊತ್ತಾಗಲ್ಲ. ಬಟ್ ಅಪ್ಲಿಕೇಶನ್ ಕರೆದಿರ್ತಾರೆ, ಅವ್ರು ಸರ್ಚ್ ಮಾಡಲ್ಲ. ನೀವೇ ಹೋಗಿ ಖುದ್ದಾಗಿ ನಮ್ಮ ಆಫೀಸಲ್ಲಿ ಅಂತ ವೆಬ್ಸೈಟ್ ಇರತ್ತೆ, ಅಲ್ಲಿ ಪ್ರತಿಯೊಂದು ಆರ್ಟಿಕಲ್ ಇರತ್ತೆ, ಅಥವಾ ನಮ್ಮ ಟೆಲಿಗ್ರಾಮ್ ಆರ್ಟಿಕಲ್ ಇರತ್ತೆ, ಎಲ್ಲ ಕೊಟ್ಟಿರ್ತೇವೆ. ಅವ್ನ ಲಿಂಕ್ ಅವ್ರು ತೋರಿಸಿ ಆ ನಂತರ ಅಪ್ಲಿಕೇಶನ್ ಹಾಕಿ, ಅಥವಾ UPSC ಆಫೀಸಲ್ಲಿ ಅಂತ ವೆಬ್ಸೈಟ್ ಇದೆಲ್ಲ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ನಾ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿರೋದು ಇದು UPSC ಆಫೀಸಲ್ಲಿ ಇರುವಂತ ಅಧಿಕೃತವಾಗಿರುವಂತ ಅಧಿಸೂಚನೆ ಪ್ರಕಾರ. ಇಲ್ಲಿ ನೋಡಿ, ನೋಟಿಸ್ ಕೂಡ ಇಲ್ಲೇ ಇದೆ ನೋಡಿ. 4/2/2026 ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಮಾಡಿ.